ಜಮೀನು ಮಾರಾಟ ಮಾಡಿ ಹಣ ತರುತ್ತಿದ್ದ ಮಾಲೀಕನನ್ನು ಅಡ್ಡಗಟ್ಟಿದ ಗ್ಯಾಂಗ್ ಒಂದು ಲಾಂಗು ಮಚ್ಚು ತೋರಿಸಿ 38 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದರು. ಈ ಪ್ರಕರಣದ ಬೆನ್ನತ್ತಿದ ಹೊನ್ನಾಳಿ ಪೊಲೀಸರು ಸುಲಿಗೆಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ತನಿಖೆ ವೇಳೆ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಎಂದು ತಿಳಿದು ಖಾಕಿ ಪಡೆಯೇ ಶಾಕ್ ಆಗಿದೆ. ಹಾಗಾದ್ರೆ ಯಾರು ಆ ಮಾಸ್ಟರ್ ಮೈಂಡ್? ಏನಿದು ಪ್ರಕರಣ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಜಮೀನು ಮಾರಾಟದ ಹಣ ದರೋಡೆ. ನಾಲ್ಕು ಜನ ಖದೀಮರ ಹೆಡೆಮುರಿ ಕಟ್ಟಿದ ಪೊಲೀಸರು. $23.30 ಲಕ್ಷ ಹಣ, ಕಾರು, ಮೊಬೈಲ್ ವಶ. $38 ಲಕ್ಷ ಲೂಟಿ ಮಾಡಿದ್ದ ಗ್ಯಾಂಗ್ ಲಾಕ್. ಹೀಗೆ ಸಾಲಾಗಿ ಜೋಡಿಸಿರುವ ಹಣದ ಕಂತೆಗಳು. ಪ್ರಕರಣವನ್ನ ತೀರಾ ಚಾಣಾಕ್ಷತನದಿಂದ ಭೇದಿಸಿದ ಪೊಲೀಸರಿಗೆ ಕೈ ಕುಲುಕಿ ಶ್ಲಾಘಿಸುತ್ತಿರುವ ಎಸ್ಪಿ. ಹೌದು, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದಿದ್ದ ದರೋಡೆ ಪ್ರಕರಣವೊಂದು ಸುಖಾಂತ್ಯ ಕಂಡಿದೆ. ಕಳೆದ ಮೇ ತಿಂಗಳಲ್ಲಿ ಭದ್ರಾವತಿ ಮೂಲದ ಮಾಲತೇಶ್ ಎಂಬುವರು ಹಗರಿಬೊಮ್ಮನಹಳ್ಳಿ ಬಳಿಯ ತಮ್ಮ ಜಮೀನು ಮಾರಾಟ ಮಾಡಿ 38 ಲಕ್ಷ ಹಣದೊಂದಿಗೆ ಓಮಿನಿ ಕಾರಿನಲ್ಲಿ ವಾಪಸ್ಸಾಗುತ್ತಿದ್ದರು. ಈ ವೇಳೆ ಹೊನ್ನಾಳಿ ತಾಲೂಕಿನ ಕೋಮಾರನಹಳ್ಳಿಯ ಕಣಿವೆ ಹತ್ತಿರದ ರಾಜ್ಯ ಹೆದ್ದಾರಿ 25ರಲ್ಲಿ ಹಿಂದಿನಿಂದ ಅಪರಿಚಿತ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಓಮಿನಿ ಕಾರನ್ನ ಅಡ್ಡಗಟ್ಟಿದ್ದಾರೆ. ಬಳಿಕ ಚಾಕು, ಲಾಂಗ್ ತೋರಿಸಿ ಕಣ್ಣು ಮುಚ್ಚಿಬಿಡುವುದರೊಳಗೆ 38 ಲಕ್ಷ ಹಣವಿದ್ದ ಬ್ಯಾಗ್ ಕಿತ್ತುಕೊಂಡು ಪರಾರಿಯಾಗಿದ್ದರು. ನಮ್ಮ ಹೊನ್ನಾಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರ್ಚ್ ತಿಂಗಳಲ್ಲಿ 27ನೇ ತಾರೀಕು ಆಗಿರ್ತಕ್ಕಂಥ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಫಿರ್ಯಾದಿದಾರರು ಇವರು ಮೂಲತಃ ಭದ್ರಾವತಿ ತಾಲೂಕಿನವರು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಜಮೀನು ಇರುತ್ತೆ ಇವ್ರದ್ದು. ಆ ಜಮೀನನ್ನು ವ್ಯಾಪಾರ ಮಾಡಿ ಬಂದಿರತಕ್ಕಂಥ ಹಣವನ್ನು ತಮ್ಮ ಸ್ನೇಹಿತರೊಂದಿಗೆ ಹೋಗಿ ಪಡೆದುಕೊಂಡು ವಾಪಸ್ಸು ಬರ್ತಿರಬೇಕಾದ್ರೆ ಹೊನ್ನಾಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಮಾರನಹಳ್ಳಿಯ ಕಣಿವೆಯಲ್ಲಿ ಒಂದು ಇಟಿಯೋಸ್ ಕಾರು ಅವರಿಗೆ ಡಿಕ್ಕಿ ಹೊಡೆದಂಗೆ ಮತ್ತು ಎಕ್ಸಿಡೆಂಟ್ ಮಾಡಿದ ರೀತಿಯಲ್ಲಿ ಬಂದು ಅವ್ರ ಜೊತೆ ಜಗಳ ತೆಗೆದು ಅವರನ್ನು ಹಲ್ಲೆ ಮಾಡಿ ಓಮ್ನಿ ಕಾರ್ನಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಚಲಾವಣೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ಓಮ್ನಿ ಕಾರ್ನಲ್ಲಿರ್ತಕ್ಕಂಥ 2 ಬ್ಯಾಗ್ಗಳನ್ನು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ನೋಡಿದಾಗ ಒಂದು ಬ್ಯಾಗಲ್ಲಿ ಹಣ ಇರುತ್ತೆ, ಇನ್ನೊಂದು ಬ್ಯಾಗಲ್ಲಿ ಕೇವಲ ದಾಖಲಾತಿಗಳು ಮತ್ತು ಬಟ್ಟೆ ಇರ್ತವೆ. ಆ ಒಂದು ದಾಖಲಾತಿಗಳು ಮತ್ತು ಬಟ್ಟೆ ಇರ್ತಕ್ಕಂಥ ಬ್ಯಾಗನ್ನು ಅಲ್ಲಿಂದ ಸುಮಾರು ದೂರದಲ್ಲಿ ಬಿಸಾಕಿ ಉಳಿದ ಹಣ ಇರ್ತಕ್ಕಂಥ ಬ್ಯಾಗನ್ನು ಸುಲಿಗೆ ಮಾಡಿಕೊಂಡು ಹೋಗಿರ್ತಾರೆ. ದರೋಡೆ ಪ್ರಕರಣ ದಾಖಲಿಸಿಕೊಂಡ ಖದೀಮರ ಬೆನ್ನು ಹತ್ತಿದ ಹೊನ್ನಾಳಿ ಪೊಲೀಸರಿಗೆ ತನಿಖೆಯ ಆರಂಭದಲ್ಲಿ ದೊಡ್ಡ ಶಾಕ್ ಕಾದಿತ್ತು. ಯಾಕಂದ್ರೆ ಜಮೀನು ಮಾರಾಟ ಮಾಡಲು ಮಾಲೀಕನಿಗೆ ಸಹಾಯ ಮಾಡಿದ್ದ ನಂಬಿಕಸ್ಥ ಬ್ರೋಕರ್ ಮೆಹಬೂಬನೇ ಈ ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಆಗಿದ್ದ. ಮಾಲತೇಶ್ ಅಂದು ದೊಡ್ಡ ಮೊತ್ತದ ಹಣದೊಂದಿಗೆ ಓಮಿನಿ ಕಾರಿನಲ್ಲಿ ಹೋಗುತ್ತಿರುವ ಪಕ್ಕಾ ಮಾಹಿತಿ ತಿಳಿದಿದ್ದ ಮೆಹಬೂಬ್ ದಾವಣಗೆರೆಯ ತನ್ನ ಪರಿಚಯಸ್ಥರಾದ ಹನುಮಂತ ಅಲಿಯಾಸ್ ಜಂಗ್ಲಿ, ಅಜ್ಜಪ್ಪ ಮತ್ತು ಅನಿಲ್ಗೆ ತಲುಪಿಸಿ ಸ್ಕೆಚ್ ಹಾಕಿಕೊಟ್ಟು ಸುಲಿಗೆ ಮಾಡಿಸಿದ್ದ. ಸದ್ಯ ಈ 4 ಜನ ಖದೀಮರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇವರಿಂದ ಕೃತ್ಯಕ್ಕೆ ಬಳಸಿದ್ದ 6 ಲಕ್ಷ ಮೌಲ್ಯದ ಕಾರು, 70,000 ಮೌಲ್ಯದ 3 ಮೊಬೈಲ್ ಹಾಗೂ ಲೂಟಿ ಮಾಡಿದ್ದ ಹಣದ ಪೈಕಿ 23,30,000 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇದು ರಾತ್ರಿ ಸುಮಾರು 11:30ರಿಂದ 12 ಗಂಟೆ ಮಧ್ಯದಲ್ಲಾಗಿರ್ತದೆ. ಅದೊಂದು ನಿರ್ಜನ ಪ್ರದೇಶ. ಆ ನಿರ್ಜನ ಪ್ರದೇಶ ಕಣಿವೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣ. ಯಾವುದೇ ರೀತಿಯ ಕುರುಹುಗಳಿರಲಿಲ್ಲ, ಯಾವುದೇ ರೀತಿಯ ಸಾಕ್ಷ್ಯಗಳು ಕೂಡ ಅಲ್ಲಿ ಇರಲಿಲ್ಲ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಯಾಕಂದರೆ ಸುಲಿಗೆ ಪ್ರಕರಣ ಆಗಿದ್ದರಿಂದ ಇದನ್ನು ನಾನು ಕೂಡ ಮತ್ತು ನಮ್ಮ ಎಡಿಷನಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ, DSP ರವರು ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರವಾಗಿ ಇದನ್ನ ತನಿಖೆ ಕೈಗೊಂಡಿದ್ದೆವು. ಆದರೆ ನಮಗೆ ಎಲ್ಲ ಆ್ಯಂಗಲಿಂದ ಕೂಡ ಭಾಳಷ್ಟು ಕ್ಲಿಷ್ಟಕರವಾಗಿತ್ತು. ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ನಾವು ಇದರಲ್ಲಿ ಸುಮಾರು 350 CCTV ಫುಟೇಜ್ಗಳನ್ನು ಅನಲೈಸಿಸ್ ಮಾಡಿ ಅದರ ಜೊತೆಗೆ ನಮ್ಮ ತಾಂತ್ರಿಕ ಸಿಬ್ಬಂದಿಗಳ ಸಹಾಯದಿಂದ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವ್ಯಕ್ತಿ ಅಂತಂದರೆ ಈ ಒಂದು ಭೂ ವ್ಯವಹಾರ ಏನು ಹೊಲ ಮಾರುವ ವಿಚಾರದಲ್ಲಿ ಏಜೆಂಟ್ ಆಗಿರ್ತಕ್ಕಂಥವ್ರು, ಮಧ್ಯವರ್ತಿಗಳ
ಈ ಒಂದು ಮಾಹಿತಿಯನ್ನು ಆರೋಪಿತರಿಗೆ ಕೊಟ್ಟು ಆರೋಪಿತರಿಂದ ಈ ಒಂದು ಕೃತ್ಯ ಎಸಗಿದ್ದು ಕಂಡು ಬರ್ತಾ ಇದೆ. ಆರೋಪಿ ಬಂದು ಮೆಹಬೂಬ್ ಅಂತೇಳಿ ಈತ ಹಗರಿಬೊಮ್ಮನಲ್ಲಿರ್ತಕ್ಕಂಥ ವ್ಯಕ್ತಿ. ಈತ ಕೂಡ ಈ ಒಂದು ಹಣ ವ್ಯವಹಾರದಲ್ಲಿ ಏನು ಈ ಒಂದು ಜಮೀನಿನ ಮಾರಾಟದಲ್ಲಿ ಮಧ್ಯವರ್ತಿಯಾಗಿ ಇನ್ನು ಉಳಿದ 4-5 ಜನ ಮಧ್ಯವರ್ತಿಗಳ ಜೊತೆ ಇವನು ಕೂಡ ಒಬ್ಬ ಆಗಿರ್ತಾನೆ. ಇವನಿಗೆ ಮತ್ತು ಇನ್ನೊಬ್ಬ ಆರೋಪಿತನಾಗಿರ್ತಕ್ಕಂಥ ಅಜ್ಜಪ್ಪ ಅಂತೇಳ್ಬಿಟ್ಟು ಇವನು ಕೂಡ ಹಗರಿಬೊಮ್ಮನಹಳ್ಳಿಯವನು. ಇವನಿಗೆ ಹಗರಿಬೊಮ್ಮನಹಳ್ಳಿ ಅಜ್ಜಪ್ಪ ಮತ್ತು ಈ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ಮಧ್ಯವರ್ತಿ ಇವರ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರ ಇರುತ್ತೆ. ಇವನು ಸಾಲ ಪಡ್ಕೊಂಡಿರ್ತಾನೆ ಮಧ್ಯವರ್ತಿ ಇವನಿಂದ, ಅಜ್ಜಪ್ಪನಿಂದ. ಈ ವಿಚಾರವಾಗಿ ಅವನು ಪದೇ ದುಡ್ಡು ಕೇಳ್ತಾ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಇವನು ಅವತ್ತಿನ ದಿನ ಏನು ಮಧ್ಯವರ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಣವನ್ನು ನೋಡಿ ಅವನಿಗೆ ಮಾಹಿತಿ ಕೊಡ್ತಾನೆ. ಇವನು ಏನು ಆರೋಪಿ, ಎರಡನೇ ಆರೋಪಿ, ಇನ್ನಿತರ ಆರೋಪಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಅಂತೇಳ್ಬಿಟ್ಟು ಮತ್ತು ಅನಿಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾನೆ. ಈ ದಿನ ರಾತ್ರಿ ಇವರಲ್ಲಿ ಬರ್ತಾರೆ, ನೀವು ಬೇಕಾದ್ರೆ ಹೊಂಚಾಕ್ಬಿಟ್ಟು ಅದನ್ನು ದೋಚಿಕೊಳ್ಬೋದು ಅಂತೇಳ್ಬಿಟ್ಟು ಮಾಹಿತಿ ಕೊಡ್ತಾನೆ. ಆ ಮಾಹಿತಿಯನ್ನು ಇವರು ಪಡೆದುಕೊಂಡು ಬರ್ತಕ್ಕಂಥ ರಸ್ತೆಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ತದನಂತರ ಬಂದಿರತಕ್ಕಂಥ ಏನು ಓಮ್ನಿ ಕಾರನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದಕ್ಕೆ ಅಡ್ಡಗಟ್ಟಿ ರಸ್ತೆಯಲ್ಲಿ ಇದನ್ನು ದೋಚ್ಕೊಂಡು ಹೋಗಿರ್ತಾರೆ. ಸೊ ಈ ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿಯಾಗಿರ್ತಕ್ಕಂಥ ಹನುಮಂತಪ್ಪ ಅಂತೇಳ್ಬಿಟ್ಟು ಈತನ ವಿರುದ್ಧ ಈಗಾಗಲೇ 2 ಪ್ರಕರಣಗಳು 2017ರಲ್ಲಿ ಒಂದು ಅಡಕೆ ಕಳ್ಳತನ ಪ್ರಕರಣ ಮತ್ತು ಪ್ರಿಪ್ರೇಷನ್ ಫಾರ್ ಡಕಾಯಿತಿ ಪ್ರಕರಣಗಳು ದಾಖಲಾಗಿ ದಾವಣಗೆರೆ ಗ್ರಾಮಾಂತರದಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿರ್ತಾವೆ. ಅದರ ಜೊತೆಗೆ ಈ ಅನಿಲ್ ಅಂತೇಳ್ಬಿಟ್ಟು ಈತನ ವಿರುದ್ಧ 2024ರಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾಗಲು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ. ಸೊ ಇವೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳತಕ್ಕಂಥ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಈ ರೀತಿ ಕಾರಿಗೆ ಅಡ್ಡಗಟ್ಟಿ ಅದನ್ನು ದೋಚ್ಕೊಂಡು ಹೋಗಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ನಮಗೆ ಸುಮಾರು 30 ಲಕ್ಷ ವರ್ತ್ ಪ್ರಾಪರ್ಟಿಯನ್ನು ಸೀಸ್ ಮಾಡ್ಕೊಂಡಿದ್ದೆವು. ಅದರಲ್ಲಿ ಕಾರು, ಅದರ ಜೊತೆಗೆ 23 ಲಕ್ಷ ರೂಪಾಯಿ ಹಣ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡು ಈಗಾಗಲೇ ಈ ಎಲ್ಲ 4 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಒಂದು ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಬೇಕಾಗಿರ್ತಕ್ಕಂಥದ್ದಂದರೆ ನಮ್ಮ ಒಂದು ತಾಂತ್ರಿಕ ಶಾಖೆಯ ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಕರ್ತವ್ಯ. ಅವರು ಎಲ್ಲ ಆ್ಯಂಗಲ್ಗಳಿಂದ ಈ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಸಂಘಟನೆ ಮಾಡಿ ಅದನ್ನು ಫೀಲ್ಡ್ ಆಫೀಸರ್ಸ್ ಕೊಟ್ಟಿದ್ದರಿಂದ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಇದಕ್ಕೆ ನಾನು ವಿಶೇಷವಾಗಿ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಭಾಳ ಕಷ್ಟಪಟ್ಟು ಪತ್ತೆ ಮಾಡಿದ್ದಾರೆ. ಅವರಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ನಾನು ಈ ಮುಖಾಂತರ ಘೋಷಣೆ ಮಾಡ್ತಾಯಿದ್ದೀನಿ. ಓಮ್ನಿ ಕಾರ್ನಲ್ಲಿ ಇಬ್ಬರು ಬರ್ತಿರ್ತಾರೆ. ಒಬ್ಬ ಏನು ಫಿರ್ಯಾದಿದಾರರ ಸ್ನೇಹಿತ, ಅವನು ಕೂಡ ಈ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅವನ ಜೊತೆ ಸಹಾಯಕನಾಗಿ ಬಂದಿರ್ತಾನೆ. ಅವನು ಜೊತೆ ಇಬ್ಬರು ಬರ್ತಿರ್ತಾರೆ. ಇವರಿಬ್ಬರು ಓಮ್ನಿ ಕಾರಲ್ಲಿ ಬರ್ತಿರ್ತಾರೆ. ಕೃತ್ಯ ನಡೆದ ಗಾಡಿಯಲ್ಲಿ ಇಟಿಯೋಸ್ ಕಾರಲ್ಲಿ 4 ಜನ ಆರೋಪಿಗಳು ಬರ್ತಿರ್ತಾರೆ. ಅದರಲ್ಲಿ ಡ್ರೈವರು ಮತ್ತು 3 ಜನ, ಇವೆಲ್ಲ 4 ಜನ ಕೂಡ ದಸ್ತಗಿರಿ. ಇವರು 15 ಲಕ್ಷ ನಗದಲ್ಲಿ ಟೋಟಲ್ ಏನಾಗಿದೆ ಅಂತಂದರೆ ಇದು ತದನಂತರ ಇವರು ವಶಪಡಿಸಿಕೊಂಡಿರ್ತಕ್ಕಂಥ ಹಣದಲ್ಲಿ ಇವರನ್ನು ವಿಚಾರ ಮಾಡಿದಾಗ ಈ ಹಣದಲ್ಲಿ ಇವನು ಭಾಳಷ್ಟು ಜನಕ್ಕೆ ಪಾರ್ಟಿ ಕೊಟ್ಟಿದ್ದಾನೆ. ತದನಂತರ ಇವನು ಕೃತ್ಯ ನಡೆದ ನಂತರ ಬೇರೆದವರಿಗೆ ಹಣ ಹಂಚಿ ಉಳಿದ ಹಣವನ್ನು ತನ್ನ ಮನೆ ಕಟ್ಟಕ್ಕೂ ಕೂಡ ಇದಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಅಂತ ಇನ್ನೂ ತನಿಖೆ ನಡೀತಾ ಇದೆ. ಯಾವುದೋ ಅನಿವಾರ್ಯ ಕಾರಣಕ್ಕೆ ಜಮೀನು ಮಾರಾಟ ಮಾಡಲು ಹೋದ ಮಾಲೀಕನಿಗೆ ತಾನು ನಂಬಿದ್ದ ಬ್ರೋಕರೇ ಖೆಡ್ಡ ತೋಡಿದ್ದು ನಿಜಕ್ಕೂ ದುರಂತ. ಈ ಘಟನೆಯಿಂದಾಗಿ ನಂಬಿಕೆ ಅನ್ನೋ ಪದಕ್ಕೆ ಅಪನಂಬಿಕೆ ಬರುವಂತಾಗಿದ್ದು, ಇನ್ನಾದರೂ ಸಾರ್ವಜನಿಕರು ಆಸ್ತಿ ವ್ಯವಹಾರ ಮಾಡುವಾಗ ಹಾಗೂ ದೊಡ್ಡ ಮೊತ್ತದ ಹಣದೊಂದಿಗೆ ಓಡಾಡುವಾಗ ಯಾರನ್ನೂ ಅತಿ ಹೆಚ್ಚು ನಂಬದಿ ಜಾಗರೂಕರಾಗಿರಬೇಕು ಎನ್ನುವುದೇ ನಮ್ಮ ಕಳಕಳಿ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.